ನಮೋ ಚೀತಾ ಟಿವಿ9 ಸೂಪರ್ ಸ್ಪೆಷಲ್ಗೆ ಸ್ವಾಗತ. ನಾನು ರೆಹಮಾನ್ ಹಾಸನ್. ಪ್ರಧಾನಮಂತ್ರಿ ಮೋದಿ ಶನಿವಾರ ತಮ್ಮ 72ನೇ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಿದ್ದಾರೆ. ಮೋದಿಯ ಈ ಬಾರಿಯ ಹುಟ್ಟುಹಬ್ಬ ಬಲು ವಿಶೇಷ. ಯಾಕೆಂದ್ರೆ ಮೋದಿ ಹುಟ್ಟುಹಬ್ಬಕ್ಕೆ ಆಫ್ರಿಕಾ ಖಂಡದಿಂದ ಭಾರತಕ್ಕೆ 8 ವಿಶೇಷ ಅತಿಥಿಗಳನ್ನ ಕರೆತರಲಾಗಿದೆ. ಈ ಅತಿಥಿಗಳು ಯಾರು? ಅವರನ್ನ ನಾವು ನಿಮಗೆ ತೋರಿಸ್ತೀವಿ ನೋಡಿ. मैं कूनो बानपुर से आ रहा हूं, वहां चीता आ रहे हैं. ಚೀತಾಗಳು ಭಾರತಕ್ಕೆ ಬಂದಿವೆ. ಬರೋಬ್ಬರಿ 70 ವರ್ಷಗಳ ಬಳಿಕ ಚೀತಾಗಳು ಭಾರತಕ್ಕೆ ಎಂಟ್ರಿ ಕೊಟ್ಟಿವೆ. ವೇಗವಾಗಿ ಓಡುವ, ಬಿಲ್ಲಿನಂತೆ ಬಾಗುವ, ಬಾಣದಂತೆ ಎರಗುವ, ಸಪುರ ದೇಹವುಳ್ಳ ಸಣ್ಣ ತಲೆಯ ಚಾಣಾಕ್ಷ ಚೀತಾ ಭಾರತಕ್ಕೆ ಮರಳಿ ಬಂದಿದ್ದಾನೆ. 1952ರಲ್ಲಿ ಕೊನೆಯ ಬಾರಿ ಛತ್ತೀಸ್ಗಢದಲ್ಲಿ ಚೀತಾ ಕಾಣಿಸಿಕೊಂಡಿತ್ತು. ಮೊದಲ ಬಾರಿಗೆ ವಿದೇಶದಿಂದ ಮಾಂಸಾಹಾರ ತಿನ್ನುವ ಪ್ರಾಣಿಯನ್ನ ಭಾರತ ಕರೆಸಿಕೊಂಡಿದೆ. ಮೆಟ್ಟಿ ಎಂಟದೆ ಗುಂಡಿಗೆ ತಟ್ಟಿ ಸಿಡಿದೆತ್ತರೆ ಉಗ್ರಂ ವೀರಂ. ರಣರಂಗದ ರಣಕಹಳೆಗೆ ರಣಕ್ರೂರರ ರಣಹಂತಕ ರಣತಂತ್ರದ ಉಗ್ರಂ ವೀರಂ. ಶಿಕಾರಿ, ಮಹಾಶಿಕಾರಿ, ಬೇಟೆಗಾರ, ರಣಬೇಟೆಗಾರ ಭಾರತಕ್ಕೆ ಬಂದಿದ್ದಾನೆ. ಇಲ್ನೋಡಿ, ಹುಲಿ ಮುಖದ ರೀತಿಯಲ್ಲೇ ಬಣ್ಣ ಹಚ್ಚಿರೋ ಇದೇ ವಿಮಾನದಲ್ಲಿ 8 ಚೀತಾಗಳನ್ನ ಆಫ್ರಿಕಾ ಖಂಡದಿಂದ ಭಾರತಕ್ಕೆ ಕರೆತರಲಾಗಿದೆ. ಹುಲಿ ಸಂರಕ್ಷಣೆಗೆ ಭಾರತ ಹೆಸರುವಾಸಿ. ಹೀಗಾಗಿ ಹುಲಿ ಮುಖದ ವಿಶೇಷ ವಿಮಾನದಲ್ಲಿ 8 ಚೀತಾಗಳು ಭಾರತಕ್ಕೆ ಬಂದಿಳಿದಿವೆ. ಆಫ್ರಿಕಾ ಖಂಡದಿಂದ ಚೀತಾಗಳನ್ನ ವಿಮಾನದಲ್ಲಿ ಯಾವ ರೀತಿ ತರಲಾಗುತ್ತೆ, ಈ 8 ಚೀತಾಗಳ ವಿಶೇಷತೆ ಏನು, ಎಲ್ಲವನ್ನೂ ಒಂದೊಂದಾಗಿ ನೋಡೋಣ. ಅಷ್ಟಕ್ಕೂ ಆಫ್ರಿಕಾದಿಂದ ಭಾರತಕ್ಕೆ ಈ 8 ಚೀತಾಗಳು ಬರ್ತಿರೋದಾದ್ರೂ ಯಾಕೆ? ಈ ಬಗ್ಗೆ ಮಧ್ಯಪ್ರದೇಶದ ಸಿಎಂ ಏನ್ ಹೇಳ್ತಾರೆ ನೋಡಿ. 17 सितंबर के जब प्रधानमंत्री जी आएंगे और चीतों को छोड़ेंगे. ಮೋದಿ ಹುಟ್ಟುಹಬ್ಬದಂದೇ ಭಾರತದ ಕಾಡಿಗೆ 8 ಚೀತಾ ಎಂಟ್ರಿ. मैं कूनो बानपुर से आ रहा हूं, वहां चीता आ रहे हैं. ಆಫ್ರಿಕಾದಿಂದ ತಂದ ಒಟ್ಟು 8 ಚೀತಾಗಳನ್ನ ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನದಲ್ಲಿ ಶನಿವಾರ ಬಿಡಲಾಗುತ್ತೆ. ಪ್ರಧಾನಮಂತ್ರಿ ಮೋದಿಯ 72ನೇ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷವಾಗಿ ಈ 8 ಚೀತಾಗಳನ್ನ ಆಫ್ರಿಕಾದ ನಮೀಬಿಯಾ ದೇಶದಿಂದ ಭಾರತಕ್ಕೆ ಕರೆತರಲಾಗಿದೆ. ಈ ಚೀತಾಗಳನ್ನ ಖುದ್ದು ಪ್ರಧಾನಮಂತ್ರಿಯವರು ಅಭಯಾರಣ್ಯಕ್ಕೆ ಬಿಡಲಿದ್ದಾರೆ. ನಮೀಬಿಯಾದಿಂದ ನೇರವಾಗಿ 8 ಚೀತಾಗಳನ್ನ ವಿಮಾನದಲ್ಲಿ ಮಧ್ಯಪ್ರದೇಶದ ಗ್ವಾಲಿಯರ್ ವಿಮಾನ ನಿಲ್ದಾಣಕ್ಕೆ ಕರೆತರಲಾಗಿದೆ. B747 ವಿಶೇಷ ವಿಮಾನದ ಮೂಲಕ 8 ಚೀತಾಗಳು ಬಂದಿಳಿದಿವೆ. ಶನಿವಾರ ಬೆಳಗ್ಗೆ ಖುದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ 8 ಚೀತಾಗಳನ್ನ ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನವನಕ್ಕೆ ಬಿಡಲಿದ್ದಾರೆ. प्रथम बैच चीता का लाया जा रहा है, ये नामीबिया से लाया जा रहा है और इसमें 8 चीता हम ला रहे हैं. इसमें से 5 फीमेल हैं और 3 मेल चीते हैं. ಆಫ್ರಿಕಾದಿಂದ ಕರೆತಂದ ಚೀತಾಗಳ ಉದ್ದ 118 ಸೆಂಟಿಮೀಟರ್, 84 ಸೆಂಟಿಮೀಟರ್ ಎತ್ತರವಿರುವ ಚೀತಾಗಳು ಕ್ಷಣ ಮಾತ್ರದಲ್ಲಿ ಬೇಟೆಗಿಳಿಯುತ್ತವೆ. 11 ಸೆಂಟಿಮೀಟರ್ ಅಗಲವಿರುವ ಚೀತಾಗಳ ವೇಗಕ್ಕೆ ಸರಿಸಾಟಿಯೇ ಇಲ್ಲ. प्रधानमंत्री नरेंद्र मोदी चीतों की सौगात देंगे. जो चीते हैं वो जोहान्सबर्ग से यहाँ पर लाए जाएंगे. जोहान्सबर्ग से चीते निकलेंगे, ग्वालियर पहुंचेंगे, फिर हेलीकॉप्टर के जरिए
वायुयान के विशेष हेलीकॉप्टर से चीतों को इसी हेलीपैड पर उतारा जाएगा और इसी हेलीपैड से उन्हें क्वारंटाइन सेंटर ले जाया जाएगा। नामीबिया से 8 चीते शुरुआत में आएंगे और इन 8 चीतों को पहले क्वारंटाइन रखा जाएगा। 1.5 महीने के बाद उन्हें बाड़े में छोड़ा जाएगा। 8 ಚೀತಾಗಳು 1.5 ತಿಂಗಳು ಕ್ವಾರಂಟೈನ್. ನಮೀಬಿಯಾದಿಂದ ಬಂದ 8 ಚೀತಾಗಳನ್ನ ಕುನೋ ಉದ್ಯಾನವನದಲ್ಲಿ 1.5 ತಿಂಗಳ ಕಾಲ ಕ್ವಾರಂಟೈನ್ ನಲ್ಲಿ ಇಡಲಾಗುತ್ತೆ. 3 ಪಶುವೈದ್ಯರ ತಂಡ ಈ 8 ಚೀತಾಗಳ ಮೇಲೆ ನಿಗಾ ಇಡಲಿದೆ. सभी का पालन किया जा रहा है, जैसे क्वारंटाइन की व्यवस्था हो, चीतों को लाकर 30 दिन तक क्वारंटाइन में रखा जाएगा। उनके सभी जो हेल्थ के पैरामीटर्स हैं उनकी मॉनिटरिंग की जाएगी और उसके बाद जब ये पाया जाएगा कि वो पूरे स्वस्थ हैं, उनका परीक्षण करने के बाद उनको बड़े एनक्लोजर में डाला जाएगा। ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ 1500 ಮೀಟರ್ ಪ್ರದೇಶವನ್ನ ಈ ಚೀತಾಗಳಿಗೆ ಮೀಸಲಿಡಲಾಗಿದೆ. ಚೀತಾಗಳಿಗಾಗಿ 6 ಕ್ವಾರಂಟೈನ್ ಸೆಂಟರ್ಗಳನ್ನು ತೆರೆಯಲಾಗಿದೆ. ಒಂದೇ ತಾಯಿಯ ಮಕ್ಕಳಾದ 2 ಗಂಡು ಚೀತಾಗಳು ಒಟ್ಟಿಗೆ ಇರಲು ಅವಕಾಶ ಕಲ್ಪಿಸಲಾಗಿದೆ. ಇನ್ನು 4 5ನೇ ಹೆಣ್ಣು ಚೀತಾ ಪರಸ್ಪರ ಸ್ನೇಹಿತೆಯರಾಗಿದ್ದು ಇಬ್ಬರನ್ನು ಒಟ್ಟಿಗೆ ಇರಿಸಲು ಅರಣ್ಯ ಸಿಬ್ಬಂದಿ ವ್ಯವಸ್ಥೆ ಮಾಡಿದ್ದಾರೆ. ಪಶು ವೈದ್ಯರು 8 ಚೀತಾಗಳ ಮೇಲೆ ನಿಗಾ ವಹಿಸಲಿದ್ದಾರೆ. ಎಂಟು ಚೀತಾಗಳ ಕಾವಲಿಗಾಗಿ ಸಿಸಿಟಿವಿ ವಾಚ್ ಟವರ್ ರೆಡಿ. ಆಫ್ರಿಕಾದ 8 ಚೀತಾಗಳ ಮೇಲೆ ನಿಗಾ ಇಡೋದಕ್ಕೆ ಕುನೋ ಅಭಯಾರಣ್ಯದಲ್ಲಿ ಸಕಲ ಸಿದ್ಧತೆ ನಡೆದಿದೆ. ಅಭಯಾರಣ್ಯದಲ್ಲಿ ಸಿಸಿಟಿವಿ ವ್ಯವಸ್ಥೆ, ಕ್ವಾರಂಟೈನ್ ಬಾಕ್ಸ್, ವಾಚ್ ಟವರ್ ಸೇರಿದಂತೆ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. 2019ರಲ್ಲಿ ನಮೀಬಿಯಾದಿಂದ ಚೀತಾಗಳನ್ನ ಭಾರತಕ್ಕೆ ಕರೆತರಲು ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿತು. ವನ್ಯಜೀವಿ ಹಾಗೂ ಪರಿಸರ ಸಚಿವಾಲಯ ಚೀತಾ ಸಂರಕ್ಷಣೆಗೆ ದಿಟ್ಟ ಹೆಜ್ಜೆ ಇಟ್ಟಿದೆ. ಈಗಾಗಲೇ ಚೀತಾ ಸಂರಕ್ಷಣೆಗೆ ಕೇಂದ್ರ ಸರ್ಕಾರ 75 ಕೋಟಿ ರೂಪಾಯಿ ಹಣವನ್ನ ಮೀಸಲಿರಿಸಲಾಗಿದೆ. ಇಷ್ಟೆಲ್ಲಾ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಚಿರತೆಗಳ ಸಂರಕ್ಷಣೆಗೆ ಸರ್ಕಾರ ಮುಂದಾಗಿದೆ. ಆದರೆ ಕುನೋ ಉದ್ಯಾನವನದಲ್ಲಿ ಆಫ್ರಿಕಾದಿಂದ ಬರುವ ಚೀತಾಗಳಿಗೆ ಭಾರತದ 500ಕ್ಕೂ ಹೆಚ್ಚು ಚಿರತೆಗಳ ಭೀತಿ ಶುರುವಾಗಿದೆ. ಈ ಬಗ್ಗೆ ಅರಣ್ಯಾಧಿಕಾರಿಗಳು ಏನು ಹೇಳಿದ್ರು? ಚೀತಾಗಿಂತ ಚಿರತೆ ಅದೆಷ್ಟು ಶಕ್ತಿಶಾಲಿ ಅನ್ನೋದನ್ನ ತೋರಿಸ್ತೀವಿ. ಇದಕ್ಕೂ ಮುನ್ನ ನಮೀಬಿಯಾದಿಂದ ಭಾರತಕ್ಕೆ ಹೇಗೆ ಚೀತಾಗಳನ್ನ ಸೆರೆ ಹಿಡಿದು ಕಳಿಸಿಕೊಡಲಾಗ್ತಿದೆ ನೋಡಿ. And they started negotiations with Namibia in 2010, and then around about that time South Africa's wild cheetah population started to grow in number, to expand in number, and since 2020 we've been in negotiations with the Indian government to get South African cheetahs to India. 8 ಚೀತಾಗಳಿಗೆ ಅರವಳಿಕೆ ಚುಚ್ಚುಮದ್ದು, ಹಸಿದ ಹೊಟ್ಟೆಯಲ್ಲಿ ಭಾರತಕ್ಕೆ. 16 ಮತ್ತು 17ನೇ ಶತಮಾನದಲ್ಲಿ ಭಾರತದಲ್ಲಿ 10,000ಕ್ಕೂ ಹೆಚ್ಚು ಚೀತಾಗಳಿದ್ವು. ಅಲ್ಲಿಂದಾಚೆ ಒಂದೊಂದೇ ಕಣ್ಮರೆಯಾಗಿವೆ. ಮಹಾರಾಜ ರಾಮಾನುಜ ಪ್ರತಾಪ್ ಸಿಂಗ್ ದೇವ್ ಅವರು 1947ರಲ್ಲಿ ಕೊನೆಯ ಚೀತಾವನ್ನ ಕೊಂದಿದ್ರು. ಅಂದಹಾಗೆ ವಿಶ್ವದಲ್ಲಿ ಏಷ್ಯಾ ಖಂಡದಲ್ಲಿ ಚೀತಾಗಳು ಕಂಡು ಬರೋದು ಇರಾನ್ನಲ್ಲಿ ಮಾತ್ರ. ಅದು ಕೇವಲ 12 ಚೀತಾಗಳು. ಜಗತ್ತಿನಲ್ಲಿ ಒಟ್ಟು 7,000 ಚೀತಾಗಳಿವೆ. ಇದರಲ್ಲಿ ಬಹುಪಾಲು ಚೀತಾಗಳಿರೋದು ಆಫ್ರಿಕಾದಲ್ಲಿ. ಇದೇ ಆಫ್ರಿಕಾದಿಂದ ಈಗ 8 ಚೀತಾಗಳು ಭಾರತಕ್ಕೆ ಬಂದಿವೆ. ಚೀತಾಗಳಿಗೆ ಅರವಳಿಕೆ ಚುಚ್ಚುಮದ್ದು ನೀಡಿ ಖಾಲಿ ಹೊಟ್ಟೆಯಲ್ಲಿ ಕರೆತರಲಾಗಿದೆ. ವಿಮಾನ ಪ್ರಯಾಣದ ವೇಳೆ ವಾಕರಿಕೆ, ಆರೋಗ್ಯ ಸಮಸ್ಯೆ ಆಗಬಾರದು ಅಂತ ಅರಣ್ಯ ಸಿಬ್ಬಂದಿ ಈ ಪ್ಲಾನ್ ಮಾಡ್ತಿದ್ದಾರೆ. ಚೀತಾಗಳು ಪ್ರಮುಖವಾಗಿ ಜಿಂಕೆಗಳು, ಕಾಡು ಕೋಣಗಳನ್ನ ಬೇಟೆಯಾಡಲಿವೆ. ಮೊಲಗಳು, ಪಕ್ಷಿಗಳು ಹೀಗೆ ಸಣ್ಣ ಮತ್ತು ಮಧ್ಯಮ ಗಾತ್ರದ ಪ್ರಾಣಿಗಳನ್ನ ಚೀತಾ ಬೇಟೆಯಾಡಲಿದೆ. ಭೂಮಿಯ ಮೇಲೆ ಅತ್ಯಂತ ವೇಗವಾಗಿ ಓಡುವ ಪ್ರಾಣಿ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ಚೀತಾ. ಚೀತಾ ಕಣ್ಣಿನ ದೃಷ್ಟಿ 201 ಡಿಗ್ರಿ. 201 ಡಿಗ್ರಿಯಲ್ಲಿ ಇಡೀ ಕ್ಷೇತ್ರವನ್ನ ಚೀತಾ ವೀಕ್ಷಣೆ ಮಾಡುತ್ತೆ. ಗಂಟೆಗೆ 120 ಕಿಲೋಮೀಟರ್ ವೇಗದಲ್ಲಿ ಓಡುವ ಚೀತಾವನ್ನ ಉಳಿದ ಪ್ರಾಣಿಗಳು ಯಾಮಾರಿಸೋದು ಕಷ್ಟ. 6 ಬಾಚಿ ಹಲ್ಲು, 2 ಕೋರೆ ಹಲ್ಲು ಸೇರಿದಂತೆ 30 ಹಲ್ಲುಗಳನ್ನ ಚೀತಾ ಹೊಂದಿದ್ದು ಸುಲಭ ಬೇಟೆಗೆ ಸಹಕಾರಿ.
ಬೇಟೆಯಾಡಿ ಪ್ರತಿದಿನ ಚೀತಾ 2.8 ಕಿಲೋಗ್ರಾಂನಷ್ಟು ಮಾಂಸ ಸೇವನೆ ಮಾಡುತ್ತೆ. ಅಪರೂಪಕ್ಕೆ ನೀರು ಕುಡಿಯುತ್ತವೆ. ಅಂದಾಜು 4 ದಿನಕ್ಕೊಮ್ಮೆ ನೀರು ಕುಡಿಯುತ್ತವೆ ಎನ್ನಲಾಗಿದೆ. ಕುನೋ ಅಭಯಾರಣ್ಯದಲ್ಲಿ ಚಿರತೆ ವರ್ಸಸ್ ಚೀತಾ ಸಂಘರ್ಷದ ಭಯ. ಚಿರತೆಯಲ್ಲಿ 3 ಬಗೆಯ ಪ್ರಭೇದಗಳಿವೆ: ಚಿರತೆ, ಚೀತಾ ಮತ್ತು ಜಾಗ್ವಾರ್. ಕುನೋ ಅಭಯಾರಣ್ಯದಲ್ಲಿ ಈವರೆಗೆ 500ಕ್ಕೂ ಹೆಚ್ಚು ಚಿರತೆಗಳು ಕಾಣಿಸಿಕೊಂಡಿವೆ. ಇಲ್ಲಿನ ಅರಣ್ಯದಲ್ಲಿ ಜಿಂಕೆ, ಕೃಷ್ಣಮೃಗ ಹೆಚ್ಚಾಗಿ ಕಾಣಿಸಿಕೊಳ್ಳಲಿದ್ದು ಚಿರತೆಗಳ ಆಹಾರಕ್ಕೆ ಇದು ಹೇಳಿ ಮಾಡಿಸಿದ ಜಾಗ. ಆಫ್ರಿಕಾದಿಂದ ಬಂದ ಚೀತಾಗಳ ಜೊತೆ ಚಿರತೆಗಳು ಕಾದಾಟಕ್ಕಿಳಿಯುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಹೀಗಾಗಿ ಚೀತಾಗಳಿಗೆ ಅಭಯಾರಣ್ಯದಲ್ಲಿ ರಕ್ಷಣೆ ನೀಡೋ ಕೆಲಸ ಮಾಡಲಾಗುತ್ತೆ ಅಂತ ಅರಣ್ಯಾಧಿಕಾರಿಗಳು ಹೇಳಿದ್ದಾರೆ. स्वाभाविक है, चीता को खतरा ज्यादा रहेगा. जो प्रजाति जिसको हम ला करके यहाँ संरक्षण करने की बात कर रहे हैं, उसके लिए सुरक्षित माहौल तैयार करना है अभी हमें यहाँ पर. तो अंदर में जब हम इंक्लोजर में रखेंगे तो चीता लेपर्ड उससे बड़ा है, तो चीता को ज्यादा खतरा है. ಚೀತಾಗಳಿಂದ ಚಿರತೆಗಳಿಗೆ ಅಪಾಯವಿದೆ ಅಂತ ಅರಣ್ಯಾಧಿಕಾರಿಗಳು ಅಭಿಪ್ರಾಯ ಪಡ್ತಿದ್ದಾರೆ. ಇಷ್ಟೇ ಅಲ್ಲ, ಚಿರತೆಗಳಿಂದ ನಮಗೂ ಭಯ ಇದೆ ಅಂತ ಕುನೋ ಅಭಯಾರಣ್ಯದ ಸುತ್ತಮುತ್ತಲಿನ ಜನರು ಅಳಲು ತೋಡ್ಕೊಳ್ತಿದ್ದಾರೆ. ये दूसरे चीताओं से डरा मैं, जंगल के से. हाँ, जंगल वालों से डरा मैं. जंगल वालों से डर रहेंगे, उनसे क्या डरा मैं. पर ये बाहर के हमारे ये जैन घूमबा करते रात में आस पीस, उनसे डरा मैं. तो ಚೀತಾ ಅಲ್ಲ, ಚಿರತೆಗಳಿಂದಲೇ ಭಯ ಎಂದ ನಿವಾಸಿಗಳು. ನಮಗೆ ಸಾಕಷ್ಟು ವರ್ಷಗಳಿಂದ ಚಿರತೆಗಳಿಂದ ಭಯ ಇದೆ ಅಂತ ಕುನೋ ಅಭಯಾರಣ್ಯದ ಸುತ್ತಮುತ್ತಲಿನ ಗ್ರಾಮದ ಜನರು ಅಳಲು ತೋಡ್ಕೊಳ್ತಿದ್ದಾರೆ. ಚಿರತೆಗಳು ಬೆಳಗ್ಗೆ ರಾತ್ರಿ ರಸ್ತೆಯಲ್ಲಿ ಓಡಾಡ್ತವೆ. ದನಕರುಗಳನ್ನ ಹಿಡಿದು ಜಮೀನಿಗೆ ಹೋಗುವಾಗ ದಾಳಿ ನಡೆಸುತ್ತವೆ. ಸರ್ಕಾರ ನಮ್ಮ ಜೀವಕ್ಕೆ ಸುರಕ್ಷತೆ ಒದಗಿಸಬೇಕು ಅಂತ ಇಲ್ಲಿನ ಜನರು ಆಗ್ರಹಿಸುತ್ತಿದ್ದಾರೆ. ಕಾಡು ಮತ್ತು ನಾಡಿನಲ್ಲಿ ಕಾಣಸಿಗುವ ಚಿರತೆಗಳು ಚೀತಾಗಿಂತ ತುಂಬಾ ಬಲಶಾಲಿ. ಚೀತಾ ಗಾತ್ರದಲ್ಲಿ ಬೆಕ್ಕಿಗಿಂತ 2 ಪಟ್ಟು ಉದ್ದ ಬೆಳೆಯುತ್ತೆ. ಚಿರತೆಗಳು ಗಾತ್ರದಲ್ಲಿ ದೊಡ್ಡದಾಗಿ ಬೆಳೆಯುತ್ತವೆ. ಚಿರತೆಗಳು ಗರಿಷ್ಠವಾಗಿ ಬೆಳೆಯುವ ಹಂತ 7 ಅಡಿ. ಚೀತಾಗಳ ಮೈ ಮೇಲೆ ಸಣ್ಣ ಕಪ್ಪು ಚುಕ್ಕೆಗಳು ಕಂಡುಬರುತ್ತವೆ. ಚಿರತೆಯ ಮೈ ತುಂಬಾ ವೃತ್ತಾಕಾರದ ಕಪ್ಪು ಚುಕ್ಕೆ ಇರುತ್ತೆ. ಚೀತಾಗಳು ಆಫ್ರಿಕಾ ಖಂಡದಲ್ಲಿ ಮಾತ್ರ ಕಾಣಸಿಗುತ್ತವೆ. ಭಾರತ ಹಾಗೂ ಇಡೀ ಏಷ್ಯಾ ಖಂಡದಲ್ಲಿ ಚಿರತೆಗಳು ಕಂಡುಬರುತ್ತವೆ. ವೇಗವಾಗಿ ಓಡುವ ಚೀತಾ ಮರ ಏರೋದಿಲ್ಲ. ಅಷ್ಟೇ ಅಲ್ಲ, ಚಿಕ್ಕ ಮತ್ತು ಮಧ್ಯಮ ಗಾತ್ರದ ಪ್ರಾಣಿಗಳನ್ನಷ್ಟೇ ಚೀತಾ ಬೇಟೆಯಾಡುತ್ತೆ. ಕಾಡು ಮತ್ತು ನಾಡಿನಲ್ಲೂ ಕಾಣಿಸಿಕೊಳ್ಳುವ ಚಿರತೆಗಳು ಜೋರಾಗಿ ಸದ್ದು ಮಾಡುತ್ತವೆ. ಮರ ಏರುವ ಚಿರತೆಗಳು ದೊಡ್ಡ ಪ್ರಾಣಿಗಳನ್ನೇ ಅಟ್ಯಾಕ್ ಮಾಡಿ ತಿನ್ನುತ್ತವೆ. ಬರೋಬ್ಬರಿ 70 ವರ್ಷಗಳ ಬಳಿಕ ಭಾರತಕ್ಕೆ ಚೀತಾಗಳು ಮರಳುತ್ತಾ ಇವೆ. ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಚೀತಾಗಳ ಜೊತೆ ಚಿರತೆಗಳು ಕಾದಾಟಕ್ಕಿಳಿಯುವ ಆತಂಕ ಅರಣ್ಯಾಧಿಕಾರಿಗಳಲ್ಲಿದೆ. ಹೀಗಾಗಿ ಚೀತಾಗಳ ಸಂರಕ್ಷಣೆಗಾಗಿ ಉದ್ಯಾನವನದಲ್ಲಿ ಸಿಸಿಟಿವಿ, ಕ್ವಾರಂಟೈನ್ ಬಾಕ್ಸ್, ವಾಚ್ ಟವರ್ಗಳನ್ನು ನಿರ್ಮಿಸಲಾಗಿದೆ.